ಹಲೋ ಫ್ರೆಂಡ್ಸ್, ನಾನು ಈ ದಿನ ಹಾಲು ಹೋಳಿಗೆ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಕಡಿಮೆ ಸಾಮಗ್ರಿಗಳಲ್ಲಿ ಸಹ ಮಾಡ್ಬೋದು. ಇದೇನಂತ ಹೆವಿ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ನೀವು ಸಹ ಪ್ರಯತ್ನ ಮಾಡಿ. ನಮ್ಮ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಒಂದು ಬೌಲು ಮೈದಾ ಹಿಟ್ಟು ತಗೊಂಡಿದ್ದೀನಿ, ನಂತರ ರವೆ ತೊಗೊಂಡಿದ್ದೀನಿ, 1/4 ಬೌಲು ಸೇರಿಸ್ತೀನಿ. ಇವಾಗ ತೋರಿಸ್ತೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಇಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಡಬೇಕು. ಕನಿಷ್ಠ 1 ಅವರ್ 2 ಅವರ್ ಇಡಲೇಬೇಕು. ಹಾಗಾಗಿ ನೋಡಿ ಮಾಡ್ತೀನಿ ಈಗ. ನೋಡಿ, ಮೈದಾ 1 ಬೌಲ್ ಮೈದಾ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ರವೆ ಸೇರಿಸ್ತಾ ಇದ್ದೀನಿ. ರವೆ ಸೇರಿಸಲೇಬೇಕು, ಸೇರಿಸಲಿಲ್ಲ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ರವೆನ ನಾನು 1 ಬೌಲ್ಗೆ 1/4 ಬೌಲಷ್ಟು ರವೆ ಸೇರಿಸಿ, ಅದು ಸಾಕು. ಅದರ ಅಳತೆ ಗರಿ ಗರಿಯಾಗಿ ಸೂಪರಾಗಿ ಬರುತ್ತೆ. ಇವಾಗ ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕ್ತೀನಿ. ಒಂದು ಚಿಟಿಕೆ ಸಾಕು ಫ್ರೆಂಡ್ಸ್. ಯಾಕೆ ಅಂದರೆ ಅದನ್ನು ನಾವು ಸಿಹಿಯಾಗಿ ಮಾಡೋದ್ರಿಂದ ಇದಕ್ಕೇನು ಉಪ್ಪು ಹಾಕೋದೇ ಬೇಡ. ನನ್ನ ಅಭ್ಯಾಸ ಹಾಕ್ತೀನಿ ನಾನು, ಹಂಗಾಗಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೆಷ್ಟು ಚೆನ್ನಾಗಿ ಬಂತು. ಇವಾಗ ನೋಡಿ, ಇವಾಗ ಇದು ರೆಡಿ ಆಯಿತು. ಇದನ್ನು ನಾನು ಒಂದು 2 ಅವರ್ಸ್ ನೆನೆಸ್ಲಿಕ್ಕೆ ಇಡ್ತೀನಿ. ಇದನ್ನು ನೋಡಿ ಈ ಥರ ಕ್ಲೋಸ್ ಮಾಡಿ ಇದನ್ನು ನೆನೆಯೋಕ್ಕೆ ಇಡ್ತೀನಿ. 1-2 ಗಂಟೆ ಆದಮೇಲೆ ನಾನು ಲಟ್ಟಿಸ್ತೀನಿ, ಅವಾಗ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ನೋಡಿ, ಇದನ್ನ ನೆನೆಸೋಕ್ಕಿಟ್ಟಿದ್ನೆಲ್ಲ ಕಲಸಿ ಇದು ಕನಿಷ್ಠ 4 ಅವರ್ಸ್ ಇಟ್ಟಿದ್ದೀನಿ. ನೀವು ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಆದರೂ ಸಹ ಇಡಿ. ನಂತರ ಇದನ್ನು ನೋಡಿ, ನಿಮಗೆ ಎಷ್ಟು ಸಣ್ಣ ಬೇಕೋ ಆ ಥರ ಪೂರಿನ ಲಟ್ಟಿಸ್ಕೋಬೇಕು. ನನಗಿಷ್ಟು ಸಾಕು, ಈ ಥರ ಲಟ್ಟಿಸ್ಕೋತೀನಿ. ಇಷ್ಟು ದಪ್ಪ ಸಾಕು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮತ್ತು ಇದನ್ನು ಬಾಕ್ಸ್ಗೂ ಸಹ ಹಾಕ್ಕೊಡ್ಬೋದು. ತುಂಬ ಸ್ವೀಟ್ ಎಲ್ಲ ತಿನ್ನುವಂಥ ಮಕ್ಕಳಿದ್ರೆ ಅವರಿಗೆ ಇದನ್ನು ಮಧ್ಯಾಹ್ನದ ಊಟಕ್ಕೂ ಸಹ ಕಳಿಸ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ಲಟ್ಟಿಸ್ಕೋಬೇಕು. ಇದಕ್ಕೆ ಅಕ್ಕಿ ಹಿಟ್ಟೆ ಹಾಕೊಂಡು ಲಟ್ಟಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕು ಆ ಥರ ಮಾಡ್ಕೊಳ್ಳಿ. ನಾವು ಪುಟ್ಟಕ್ಕೆ ಮಾಡ್ತಾಯಿದ್ದೀನಿ.
ಇವಾಗ ಪೂರಿ ರೆಡಿ ಆಯಿತು. ಇವಾಗ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇವಾಗ ಪೂರಿಗಳೆಲ್ಲ ರೆಡಿ ಮಾಡಿಕೊಂಡೆ. ಇದಿಷ್ಟು ಇವಾಗ ರೆಡಿ ಆಯಿತು. ಇವಾಗ ಹಾಲು ಮಾಡಲಿಕ್ಕೆ ಇವಾಗ ಫ್ರೆಂಡ್ಸ್ ಇವಾಗ ಪೂರಿ ಲಟ್ಟಿಸ್ಕೊಂಡಾಯಿತು. ಇವಾಗ ನಾನು ಹಾಲು ಮಾಡಲಿಕ್ಕೆ ಹೇಗೆ ಅಂತ ಹೇಳ್ತೀನಿ ನೋಡಿ. ನಾನು ಹಾಲು ತೊಗೊಂಡಿದ್ದೀನಿ, ನಂದಿನಿ ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ. ನಂತರ ನೋಡಿ ಕಾಯಿ ಪೀಸ್ಗಳು ಈಗ ರುಬ್ತೀನಿ ನಾನು ಇದನ್ನು ಹಿಂಭಾಗ ನೋಡಿ ಹಿಂಗೆ ಕಪ್ಪಗಿರುತ್ತಲ್ಲ ಅದನ್ನು ತೆಗೆದುಬಿಡಿ. ಹಾಲಲ್ವಾ ಹಾಲು ಬಿಳಿಗೆ ಇರಬೇಕು ಅಂದರೆ ಇದು ತೆಂಗಿನಕಾಯಿ ಹಿಂಭಾಗ ಇರುತ್ತಲ್ಲ ನೋಡಿ ಕಪ್ಪಗೆ, ಅದನ್ನು ತೆಗೆದುಬಿಡಿ. ಇಲ್ಲಾಂದರೆ ಹಾಗೆ ಹಾಕ್ಕೊಳ್ಳಿ. ನಾನು ಯಾವಾಗೂ ಹಿಂಗೆ ತೆಗೆದು ಹಾಕ್ತೀನಿ, ಅದಕ್ಕೋಸ್ಕರ ತೆಗೆದಿದ್ದೀನಿ. ಮತ್ತು ಏಲಕ್ಕಿ ಮತ್ತು ಸಕ್ಕರೆ. ಇವಾಗ ತೆಂಗಿನಕಾಯಿನ ನಾನು ರುಬ್ಕೋತಾ ಇದ್ದೀನಿ. ನೀವು ತುರಿದಾದ್ರೂ ಹಾಕಿ ಹೆಂಗಾದ್ರೂ ಹಾಕಿ, ಆದರೆ ಕಪ್ಪು ಭಾಗನ ಹಾಕ್ಬೇಡಿ. ನಾನು ಇದನ್ನ ನೋಡಿ ರುಬ್ಕೋತೀನಿ. ನಾನು ಇದರಲ್ಲೇ ಸಹ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ವಾಟ್ರ್ ಸೇರಿಸ್ತೀನಿ. ಇವಾಗ ನೋಡಿ ಇದು ರೆಡಿ ಆಯಿತು. ತೆಂಗಿನಕಾಯಿನ ರುಬ್ಕೊ ಬಂದಿದ್ದೀನಿ. ಇವಾಗ ನಾನು ಇದನ್ನು ಸೋದಿಸ್ಕೊತಾ ಇದ್ದೀನಿ. ಇದು ಏಲಕ್ಕಿನ ನೀವು ಆಗಲೇ ಹಾಕಬೇಕು ಅಂತ ಏನಿಲ್ಲ. ನಾನು ಅದು ಚೆನ್ನಾಗಿ ಅದಕ್ಕೋಸ್ಕರ ರುಬ್ಬೋದಲ್ಲ ಅಂತ ಹಾಕಿದ್ದೀನಿ. ನೀವು ಹಾಗೆ ಲಾಸ್ಟ್ಗೆ ಹಾಕ್ಕೊಳ್ಳಿ, ಬೇಕಾದರೆ ಅದನ್ನು ಸಹ ಹಾಕ್ಬೋದು. ಹಿಂಗೆ ಸೋದಿಸ್ಕೋಬೇಕು. ತೆಂಗಿನ ಹಾಲು ಸೇರಿಸ್ಲೇಬೇಕು ಫ್ರೆಂಡ್ಸ್. ಹಿಂಗೆ ಅನ್ಕೊ ಇವಾಗ ಇದು ರೆಡಿ ಆಯಿತು. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ನೋಡಿ ಒಂದು ಚಿಕ್ಕ ಲೋಟ ಫುಲ್ಲು ಹಾಲಾಗಿದೆ. ಒಳ್ಳೆ ಗಟ್ಟಿಯಾಗಿ ಸೂಪರಾಗಿದೆ. ನಾನಿವಾಗ ಈ ಹಾಲನ್ನು ಸೇರಿಸ್ತೀನಿ ನೋಡಿ. ಈಗ ಮಾಡ್ತೀನಿ, ಏನು ಮಾಡ್ತೀನಿ ತೋರಿಸ್ತೀನಿ. ಇವಾಗ ಸ್ಟವ್ ಹಚ್ಚಿದ್ದೀನಿ. ಈಗ ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ, ನಂದಿನಿ ಸ್ಪೆಷಲ್ ಹಾಲು. ನೀರು ಸೇರಿಸ್ಬೇಡಿ. ಕುದೀಲಿ. ಇವಾಗ ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿನ ಇವಾಗ ನಾನು ಸ್ಟವ್ ಹಚ್ಚಿ ಬಾಣಲೆ ಹಾಕಿ ತುಪ್ಪ ಹಾಕಿದ್ದೀನಿ. ಇವಾಗ ನಾನು ಗೋಡಂಬಿ ದ್ರಾಕ್ಷಿನ ಇದರಲ್ಲಿ ಕರಿತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ನಾನು ತೆಗಿತೀನಿ ಇದನ್ನು.
ನೋಡಿ ಇವಾಗ ಇದಕ್ಕೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಪುರಿ ಕರೀಲಿಕ್ಕೆ. ನೀವೇನು ಮಾಡಿ ತುಪ್ಪದಲ್ಲೇ ಕರೀರಿ. ನನಗೆ ಅಷ್ಟು ನನ್ನ ಹತ್ರ ನೀವು ತುಪ್ಪದಲ್ಲೇ ಕರೆದು ಮಾಡಿ ಚೆನ್ನಾಗಿ ಬರುತ್ತೆ. ನನಗೆ ಎಣ್ಣೆನಲ್ಲಿ ಕರೀತಾ ಇದ್ದೀನಿ. ಹಿಂಗೆ ಇಡ್ಕೋಬೇಕು, ಹಿಂಗೆ ಕಾಣಬೇಕು ಹಂಗೆ. ನೋಡಿ ಎಣ್ಣೆ ಕಾದಿದೆ, ನಾನು ಇವಾಗ ಪೂರಿ ಹಾಕಿದ್ದೀನಿ. ಇವಾಗ ನೋಡಿ ಹಾಲು ಕಾದಿದೆ, ಉಕ್ಕಿ ಬರ್ತಾ ಇದೆ. ನಾನು ಇದಕ್ಕೆ ಇವಾಗ ಸಕ್ಕರೆ ಸೇರಿಸ್ತೀನಿ. ಅಷ್ಟು ಇಡಬೇಕು, ಇದೆಲ್ಲ ಆಗಲ್ಲ. ಉಪ್ಪು ಬಂದ್ಬಿಡ್ತು. ಹಿಂದಕ್ಕಿಡ್ಲ ಅಲ್ಲಿ ಹಿಡಿದ್ಯಾ ನೋಡಿ. ಇವಾಗ ಹಾಲು ಕಾದಿದೆ, ಉಕ್ಕಿದೆ. ನಾನು ಅದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಅನುಸಾರ ಅಷ್ಟು ಸೇರಿಸಿ. ನಾನು ಅರ್ಧ ಲೀಟ್ರ್ ಮಾಡ್ತಾ ಇರೋದ್ರಿಂದ 1/4 ಕಪ್ ಸೇರಿಸ್ತಾ ಇದ್ದೀನಿ. ನಂತರ ಇದು ಕುದಿಯುವಾಗೇ ನೋಡಿ ಗೋಡಂಬಿ ದ್ರಾಕ್ಷಿನೂ ಸಹ ಸೇರಿಸಿ, ಚೆನ್ನಾಗಿರುತ್ತೆ, ಕುದೀತಾ ಇರುತ್ತೆ. ಅದ್ರ ಜೊತೆಗೇ ತುಪ್ಪದಲ್ಲಿ ಕರೆದಿರುವಂತಹ ಗೋಡಂಬಿ ದ್ರಾಕ್ಷಿ ಸೇರಿಸಿ. ನಂತರ ನೋಡಿ ಇದು ತೆಂಗಿನ ಹಾಲನ್ನು ಸೇರಿಸ್ಬೇಕು. ಇವಾಗ ಅದು ಒಂದು ಕುದಿ ಬರಬೇಕು. ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಕುದೀಲಿ. ಒಂದು ಕುದಿ ಬಂದಮೇಲೆ ನಾನು ಮುಂದೇನು ಮಾಡೋದು ಅಂತ ತೋರಿಸ್ತೀನಿ. ಚೂರು ಕುಟ್ಕೊ ಇದು ಮಾಡ್ಕೊಂಡು ಅದು ಉಂಟು.
ಥರ ಕಾಣಬೇಕಂತ ಹತ್ತಿರ ಕುಡಿಬೇಡ. ನೋಡಿ ಫ್ರೆಂಡ್ಸ್, ಈಗ ಹಾಲು ರೆಡಿ ಆಯಿತು ನೋಡಿ, ಸೂಪರಾಗಿ ರೆಡಿಯಾಗಿದೆ. ಇವಾಗ ಪೂರಿ ಸಹ ರೆಡಿ ಆಯಿತು. ಇವಾಗ ನಾನು ಸರ್ವ್ ಮಾಡ್ತೀನಿ. ಇವಾಗ ನೋಡಿ ಇಲ್ಲಿ ಹಾಲು ರೆಡಿಯಾಗಿದೆ. ಇವಾಗ ಇದನ್ನು 2 ಥರ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇವಾಗ ಪೂರಿ ರೆಡಿಯಾಗಿದೆ. ಪೂರಿಗೇ ಸಹ ಹಾಲು ಹಾಕ್ಕೊಂಡು ತಿನ್ಬೋದು. ಮತ್ತು ಇನ್ನೊಂದು ಥರ ಹಿಂಗೆ ಬೈ ಕಡೆಗೆ ಸರಿ ನಿಂತ್ಕೊ ಇನ್ನು ಆರಾಮಾಗಿ ಇವಾಗ ನೋಡಿ ಹಾಲು ಸೇರಿಸ್ತಾ ಇದ್ದೀನಿ. ಹಾಲಿಗೆ ಈ ಪೂರಿಗಳನ್ನ ನಿಮ್ಗೆ ಎಷ್ಟು ದಪ್ಪ ಬೇಕು ಆ ಥರ ಹಲೋ ಫ್ರೆಂಡ್ಸ್, ನಾನು ಈ ದಿನ ಆಲೂ ಪೂರಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಲೂ ಹೋಳಿಗೆ ಅಂತೂ ಸಹ ಹೇಳ್ಬೋದು, ಇದನ್ನ ಆಲೂ ಪೂರಿ ಅಂತಲೂ ಸಹ ಹೇಳ್ಬೋದು. ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆಲ್ಲ ಸಹ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವ ದಿನ ನಿಮಗೆ ಖುಷಿಯಾದ ದಿನಗಳಲ್ಲೆಲ್ಲ ಸಹ ಈ ಥರ ಮಾಡ್ಕೊಂಡು ತಿನ್ಬೋದು. ಇದನ್ನು ಪೂರಿ ಮೇಲೆ ಹಾಲು ಸುರ್ಕೊಂಡು ತಿನ್ಬೋದು. ಈ ಥರ ನೆನ್ಸಕ್ಕೆ ಹಾಕ್ಬಿಟ್ಟು ಸಹ ತಿನ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ, ಚೆನ್ನಾಗಿ ತಿನ್ನಿ. ಹಾಗೆ ಮರೆಯದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹಾಲು ಪೂರಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ಹಾಗೆ ಫ್ರೆಂಡ್ಸ್. ಮರೆಯದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.